ಹೋದ್ಸಲಿ ಗಾಡಿ ಹೊರಗಡೆ ಎಲ್ಲ ತೋರಿಸ್ಕೊಟ್ಟಿದ್ದೆ. ಈ ಸಲ ಒಳಗಡೆ ಇರೋದೆಲ್ಲ ತೋರಿಸ್ಕೊಡ್ತೀನಿ ತಡ್ರಿ ಗೈಸ್. ಇವತ್ತು ನಮ್ಮದು ಡ್ರಮ್ಮು ಒಳಗಡೆ ಹೇಗಿದೆ ಎಲ್ಲನೂ ತೋರಿಸ್ಕೊಡ್ತೀನಿ. ಈ ಸಲ ಹೊರಗಡೆ ಎಲ್ಲ ತೋರಿಸ್ಕೊಡ್ತೀನಿ ನೋಡ್ರಿ ಗೈಸ್. ಈ ಸಲ ಗೈಸ್ ಇದು ಬಂದು ಏರ್ ಫಿಲ್ಟ್ರ್ ಇದು ಗೈಸ್. ಇದು ಟರ್ಬೋ, ಇದು ಏರ್ ಫಿಲ್ಟ್ರಿಗೆ ಇದು ಏರ್ ಫಿಲ್ಟ್ರಿಗೆ ಕನೆಕ್ಟ್ ಆಗಿದೆ ಗೈಸ್. ಇದು ರೇಡಿಯೇಟ್ರ್, ಇದು ಹೈಡ್ರಾಲಿಕ್ ಆಯಿಲ್ ನಾವು ಇದು ಹಾಕೋದಿದು. ಮತ್ತು ಇದು ಇಂಜಿನ್ ಸಂಬಂಧಪಟ್ಟಿದ್ದು. ಮತ್ತು ಇಲ್ಲೊಂದು ನೋಡ್ರಿ ಗೈಸ್, ಇಲ್ಲೊಂದು ಇಂಜಿನ್ ಆಯಿಲ್ದೆಲ್ಲ ತೋರಿಸ್ತೀನಿ ನೋಡ್ರಿ ಗೈಸ್. ಈಗ ಗೈಸ್ ಇದು ಇಂಜಿನ್ ಆಯಿಲ್ದು ಗೇಜ್ ಚೆಕ್ ಮಾಡೋದು ಇದು ಗೈಸ್. ಹೋದ್ಸರಿ ಎಲ್ಲ ಕೇಳ್ತಿದ್ರು ಗೈಸ್, ಇಲ್ಲೇ ಇಂಜಿನ್ ಆಯಿಲ್ ಹಾಕೋದು. ಮತ್ತು ಅದು ಫ್ಯಾನ್ ಅದು ಗೈಸ್, ಇದ್ರದ್ದು. ಮತ್ತು ಇದೇ ನೋಡ್ರಿ ಗೈಸ್, ಇದು ಡ್ರಮ್ ಇದು. ಮತ್ತು ಗೇಜು ಗೈಸ್, ಇದು ಉಲ್ಟಾ ತಿರುಗಬೇಕಿದು, ಅವಾಗ ಗೊತ್ತಾಗ್ತದೆ ಈ ಗೇಜಿನ ಬ್ಲೇಡ್ ಎಲ್ಲ ತೋರಿಸ್ತೀನಿ ನೋಡ್ರಿ ಗೈಸ್. ಈಗ ಗೈಸ್ ಇದು ಬಂದು ನಮ್ಮದು ಡ್ರಮ್ದು ಇದು ಪೂರಾ ಬ್ಲೇಡ್ಗಳೆಲ್ಲ ಇದೇ ಬ್ಲೇಡ್ಗಳು ಗೈಸ್, ಇದೇ ಕಲ್ಸೋದು. ಇದು ಡ್ರಮ್ ಸೌದ್ಬಿಟ್ಟಿದೆ ಇದು ಜಾಸ್ತಿ. ಇದೆಲ್ಲ ಈಗಿದೆ ನೋಡ್ರಿ ಗೈಸ್. ಇದು ಹಳೆ ಡ್ರಮ್ ಇದು ಸ್ವಲ್ಪ ಗೈಸ್. ಇದು ಬಂದ್ಬಿಟ್ಟು ಇದು ನಮ್ಮ ಮೋಟ್ರು ಗೈಸ್. ಇದೇ ನೀರು ಎಳೆಯೋದು ನಮ್ದು ಎಲ್ಲನೂ. ಇದು ಡ್ರಮ್ಮಿಗೆಲ್ಲ ನೀರು ಶಿಫ್ಟ್ ಆಗುತ್ತೆ. ಈ ಟ್ಯಾಂಕು ಇವು 100-150 ಲೀಟ್ರ್ ನೀರು ಹಿಡಿತಾವೆ ಗೈಸ್. ಇವೆರಡು ಆ ಕಡೆ ಒಂದು ಟ್ಯಾಂಕ್ ಇದೆ, ಅದನ್ನು ತೋರಿಸ್ತೀನಿ ತಡ್ರಿ ಗೈಸ್. ಈಗ ಇದು ಟ್ಯಾಂಕೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಗಾಡಿ ಈ ಥರ ಕಾಣಿಸುತ್ತೆ ಗೈಸ್. ಇದು ಹೈಡ್ರಾಲಿಕ್ ಆಯಿಲ್ನು ತೋರಿಸ್ತೀನಿ ತಡ್ರಿ ಗೈಸ್. ನೋಡೋದೇ ಇದೆ ಯಾವ ಥರ ಗೇಜಲ್ಲೆಲ್ಲ ಎಷ್ಟಿರಬೇಕು ಅಂತ ಗೈಸ್. ಇದು ಒಂದನೇದು ಗೈಸ್, ಇದು ಎರಡನೇದು. ಇದರಲ್ಲಿ ತುಂಬ ಇರೋದು ಬೇಡ, ಇದರಲ್ಲಿ ಅರ್ಧ ಇರಬೇಕು ಗೇಜಲ್ಲಿ ಗೈಸ್. ಇದಂತೂ ಇದ್ರ ಪೂರ ಖಾಲಿ ಆಯಿತು ಅಂದರೆ ಗಾಡಿ ಸೀಸ್ ಆಗೋ ಗಂಟ ಆಗ್ತದೆ ಗೈಸ್. ಒಟ್ಟಲ್ಲಿ ಗೇಜ್ ಹೊಡ್ಲಿಕ್ಕೆ ಇರಬೇಕು ಗೈಸ್. ಈ ಗೇಜ್ ಹೊಡಿಗೆ ಬರೋ ಗಂಟ ನೋಡ್ಕೊಳ್ಳೇಬಾರ್ದು ಗೈಸ್. ಇದು ಬಂದುಬಿಟ್ಟು ಟೈರ್ ರಾಡ್. ಇದು ಬಂದು ಬೆಲ್ ಕ್ರಾಂಕ್. ಇದು ಸಿಲಿಂಡ್ರ್, ಇದು ಗಾಡಿದು. ಇವೆಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ, ಮಾಮೂಲಿ ಅಜಾಕ್ಸ್ ಪೆಟ್ರೋಲ್ಗಳಿಗೆಲ್ಲವ ಗೈಸ್. ಇದು ಬಂದುಬಿಟ್ಟು ನಮ್ಮ ಗಾಡಿದು ಗೈಸ್. ಇದು ಇವತ್ತಿನ ವಿಡಿಯೋ ಇದಾಗಿರುತ್ತೆ ಗೈಸ್. ಇದು ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ.